ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಹ್ಯಾಪಿನೆಸ್ ಅನ್ನೋ ಜಾಂಬಿ ಸೀರೀಸ್ ನ 5th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ 4 ಎಪಿಸೋಡ್ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಆ 4 ಎಪಿಸೋಡ್ ನ ಕೂಡ ನೋಡ್ಕೊಂಡ್ ಬಂದ್ಬಿಡಿ. ಅವಾಗ್ಲೇ ಈ 5th ಎಪಿಸೋಡ್ ನಿಮ್ಗೆ ಅರ್ಥ ಆಗೋದು. ಈ 5th ಎಪಿಸೋಡ್ ನ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ತಡ ಮಾಡ್ತಾ ಇರೋದ್ರಿಂದ ಇದಕ್ಕೂ ಮುಂಚೆ ಅಪ್ಲೋಡ್ ಆದ ಎಪಿಸೋಡ್ಸ್ ನ ಒಂದು ಸಣ್ಣ ರೀಕ್ಯಾಪ್ ನ ನೋಡೋಣ. ಯಾವ್ದೋ ಒಂದು ಟ್ಯಾಬ್ಲೆಟ್ ಯೂಸ್ ಮಾಡೋದ್ರಿಂದ ಈ ತರ ಒಂದು ವೈರಸ್ ಊರ್ ತುಂಬಾ ಹರಡಿರುತ್ತೆ. ತುಂಬಾ ಜನ ಜಾಂಬೀಸ್ ಆಗಿ ಚೇಂಜ್ ಆಗ್ತಾ ಇರ್ತಾರೆ. ಈ ಟ್ಯಾಬ್ಲೆಟ್ ನ ತಯಾರು ಮಾಡಿದ್ ಯಾರಂದ್ರೆ ಯಾವ್ದೋ ಒಂದು ಹೈ ಪೋಸ್ಟ್ ಅಲ್ಲಿ ಇರೋ ಒಂದು ಆಫೀಸರ್. ಆಕ್ಚುಲಿ ಫಸ್ಟ್ ಅವ್ರಿಗೆ ಬಂದಿರುತ್ತೆ ವೈರಸ್. ಅದನ್ನ ಕ್ಯೂರ್ ಮಾಡಕ್ಕೆ ಯಾವ್ದೋ ಒಂದು ಮೆಡಿಸಿನ್ ಕಂಡಿಡಿಯಕ್ಕಾಗದೆ ಈ ಟ್ಯಾಬ್ಲೆಟ್ ನ ಊರಲ್ಲಿರೋ ಜನಕ್ಕೆಲ್ಲ ಅದನ್ನ ಯಾವ್ದೋ ಒಂದು ರೀತಿಯಲ್ಲಿ ಕೊಟ್ಟಿರ್ತಾರೆ. ಅದನ್ನೆಲ್ಲ ಯೂಸ್ ಮಾಡಿದ್ಮೇಲೆ ತುಂಬಾ ಜನ ಜಾಂಬೀಸ್ ಆಗಿ ಚೇಂಜ್ ಆಗಿರೋದಕ್ಕೆ ಈಗ ಅದಕ್ಕೆ ಬೇಕಾಗಿರೋ ಮೆಡಿಸಿನ್ ನ ಕಂಡಿಡಿಲೇಬೇಕು. ಅವ್ರ ಹತ್ರ ಮಾಡ್ತಾರೆ ಅಂತ ಹೇಳ್ಬಿಟ್ಟೆ ಈ ಆಫೀಸರ್ ಟ್ಯಾಬ್ಲೆಟ್ ನ ಸ್ಪ್ರೆಡ್ ಮಾಡಿರೋದು. ಇನ್ ಕೇಸ್ ಕಂಡಿಡಿಯಕ್ಕೆ ಆಗಿಲ್ಲ ಅಂತಂದ್ರೆ ಇವ್ರ ಜೊತೆ ಸೇರ್ಕೊಂಡು ಜನ ಎಲ್ಲ ಕೂಡ ಸಾಯ್ಲಿ ಅಂತ ಈ ತರ ಪ್ಲಾನ್ ಮಾಡಿರೋದು. ಈಗ ಈ ತರ ಒಂದು ಟ್ಯಾಬ್ಲೆಟ್ ನ ನಮ್ ಹೀರೋ ಅವ್ರಿರೋ ಅಪಾರ್ಟ್ಮೆಂಟ್ ಅಲ್ಲಿ ಜಿಮ್ ಅಲ್ಲಿ ವೇಟ್ ಲಾಸ್ ಮಾಡೋ ಟ್ಯಾಬ್ಲೆಟ್ಸ್ ಅಂತ ಹೇಳ್ಬಿಟ್ಟು ಅದನ್ನ ಸ್ಪ್ರೆಡ್ ಮಾಡಿರ್ತಾರೆ. ಈಗ ನಮ್ ಹೀರೋ ಅಪಾರ್ಟ್ಮೆಂಟ್ ಅನ್ನೇ ಲಾಕ್ ಡೌನ್ ಮಾಡಿರ್ತಾರೆ. ಒಳಗಡೆ ಇರೋರ್ನ ಹೊರಗಡೆ ಬಿಡೋದಿಲ್ಲ, ಹೊರಗಡೆ ಇರೋರ್ನ ಒಳಗಡೆ ಬಿಡೋದಿಲ್ಲ. ಈಗ ನಮ್ ಹೀರೋ ಇರೋ ಅಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಜನ ವೈರಸ್ ಇಂದ ಅಫೆಕ್ಟ್ ಆಗಿರ್ತಾರೆ. ಅದರಿಂದನೇ ಅವರು ಗೇಟ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಒಳಗಡೆ ಇರ್ತಾರೆ. ಆದ್ರೆ ಒಳಗಡೆ ಕೂಡ ತುಂಬಾ ಜನ ಅಫೆಕ್ಟ್ ಆಗಿರ್ತಾರ ಸೌಂಡ್ ಎಲ್ಲ ಬಂದಿರುತ್ತೆ. ಇಲ್ಲಿವರೆಗೂ ನಾವು ಎಪಿಸೋಡ್ 4 ಅಲ್ಲಿ ನೋಡಿದ್ವಿ. ಸೊ ಎಪಿಸೋಡ್ 5th ಅಲ್ಲಿ ಏನಾಗುತ್ತೆ ಅಂತ ಇವಾಗ ಸ್ಟಾರ್ಟ್ ಮಾಡೋಣ. ಅದೇ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅವಾಗಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ. ನಮ್ ಹೀರೋಯಿನ್ ಗೆ ಒಳಗಡೆ ಇರೋ ಅಪಾರ್ಟ್ಮೆಂಟ್ ಇಂದ ಸೌಂಡ್ ಎಲ್ಲ ಬರ್ತಾ ಇತ್ತು ಅಂತ ಹೇಳ್ಬಿಟ್ಟು ಮನೆ ಒಳಗಡೆ ಹೋಗಿ ನಮ್ ಹೀರೋದು ಬೇಸ್ ಬಾಲ್ ಆಡ್ತಾರಲ್ಲ ಬ್ಯಾಟು, ಅದನ್ನ ಎತ್ಕೊಂಡ್ ಬರಕ್ ಹೋಗ್ತಾಳೆ. ಆಗ ಚಿಕ್ಕ ಹುಡುಗಿ ಹೇಳ್ತಾಳೆ, ನಮ್ಮ ಅಮ್ಮಗ್ ತುಂಬಾ ಹೊತ್ತಿಂದ ಕಾಲ್ ಟ್ರೈ ಮಾಡ್ತಾ ಇದೀನಕ್ಕ, ಕಾಲೇ ಹೋಗ್ತಾ ಇಲ್ಲ, ನೀವು ಸ್ವಲ್ಪ ಟ್ರೈ ಮಾಡ್ಕೊಡಿ ಅಂತ. ಫೋನ್ ತಗೊಂಡ್ ನೋಡಿದ್ರೆ ಸಿಗ್ನಲ್ಲೇ ಇಲ್ಲ. ಸರಿ ಟಿವಿ ಆನ್ ಮಾಡಿ ನೋಡಿದ್ರೆ ಟಿವಿ ಕೂಡ ಯಾವ್ದು ವರ್ಕ್ ಆಗ್ತಾ ಇಲ್ಲ, ಇಂಟರ್ನೆಟ್ ವರ್ಕ್ ಆಗ್ತಾ ಇಲ್ಲ. ಆಗ ಒಂದು ಮೆಸೇಜ್ ಮಾತ್ರ ಇರುತ್ತೆ, ಈ ಅಪಾರ್ಟ್ಮೆಂಟ್ ಬಿಟ್ಟು ದಯವಿಟ್ಟು ಯಾರು ಹೊರಗಡೆ ಬರಬೇಡಿ, ತುಂಬಾ ಜನಕ್ಕೆ ಅಫೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಈಗ ಮತ್ತೆ ಕೆಳಗಡೆ ತೋರಿಸ್ತಾರೆ. ನಮ್ ಹೀರೋ ಅವ್ರ ಸೀನಿಯರ್ ಇರ್ತಾರಲ್ಲ ಅವರು ಆ ಟ್ರೈನರ್ ನ ನೋಡ್ಬಿಟ್ಟು ಹೋಗೋಕ್ ಸೈಡ್ ಅಲ್ಲಿ ಕುತ್ಕೋ ಹೋಗು ಅಂತ ಅವನನ್ನ ಸೈಡ್ ಕಳ್ಸ್ಬಿಡ್ತಾರೆ. ಅದಾದ್ಮೇಲೆ ನಮ್ ಹೀರೋರೆಲ್ಲ ಅಲ್ಲೇ ಇರ್ತಾರಲ್ವಾ, ಆ ಜಾಗಕ್ಕೆ ಆ ಲೀಡರ್ ಲೇಡಿ ಬಂದ್ಬಿಟ್ಟು ಏನಿದೆಲ್ಲ ಕಸ ಕಡ್ಡಿ ಎಲ್ಲ ಇಲ್ಲಿ ಹಾಕೊಂಡು ಎತ್ರಿ ಇದನ್ನೆಲ್ಲ ಫಸ್ಟ್ ಇಲ್ಲಿಂದ ಅಂತ ಹೇಳ್ತಾರೆ. ಆಗ ನಮ್ ಹೀರೋ ಹೇಳ್ತಾನೆ, ಇಲ್ಲಿರೋರೆಲ್ಲ ತುಂಬಾ ಜನ ಅಫೆಕ್ಟ್ ಆಗಿದ್ದಾರೆ, ಅಷ್ಟೆಲ್ಲ ಕಾರ್ ಪಾರ್ಕಿಂಗ್ ಏರಿಯಿಂದ ಕೂಡ ಸೌಂಡ್ ಎಲ್ಲ ಬರ್ತಾ ಇದೆ, ಅದರಿಂದನೇ ನಾವ್ ಇತರ ಲಾಕ್ ಮಾಡಿರೋದು ಅಂತಂದ್ರೆ ಅದನ್ನ ಲೀಡರ್ ಲೇಡಿ ನಂಬ್ತಾನೆ ಇಲ್ಲ. ಈಗ ಇನ್ನೊಂದ್ ಕಡೆ ಅಜ್ಜಿನ ತೋರಿಸ್ತಾರೆ. ಅವ್ರಿಗೆ ಬೆನ್ನಲ್ಲಿ ಆಲ್ರೆಡಿ ಇನ್ಫೆಕ್ಟ್ ಆಗಿರುತ್ತಲ್ವಾ, ಜಾಗದಲ್ಲಿ ತುಂಬಾನೇ ನವ್ವೆ ಆಗ್ತಾ ಇರುತ್ತೆ, ತುಂಬಾನೇ ಗೀಚ್ಕೊಳ್ತಾ ಇರ್ತಾರೆ. ಆ ಟೈಮಲ್ಲಿ ಅವ್ರ ಮಗ ಯೂಟ್ಯೂಬರ್ ಬರ್ತಾನೆ. ಈ ತರ ವೈರಸ್ ಇಂದ ಅಫೆಕ್ಟ್ ಆಗಿರೋರ್ಗೆ ಯಾವ ತರ ಸಿಂಪ್ಟಮ್ಸ್ ಬರುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಅವ್ನ ಆನ್ಸರ್ ಮಾಡೋ ತರನೇ ಇಲ್ಲ. ನನ್ನ ಫೋನಲ್ಲಿ ನೆಟ್ ಬೇರೆ ವರ್ಕ್ ಆಗ್ತಾ ಇಲ್ಲ, ನಾನು ಹೆಂಗ್ ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡೋದು ಅಂತ ಹೇಳ್ಬಿಟ್ಟು ಅವ್ನ್ ಪಾಡ್ಕೊಂಡ್ ಮಾತಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಪಾಪ ಈ ಅಜ್ಜಿಗೆ ಆ ಇನ್ಫೆಕ್ಟ್ ಆಗಿರೋ ಜಾಗದಲ್ಲಿ ಗೀಚಿ ಅವ್ರಿಗೀಗ ಬ್ಲಡ್ ಬರ್ತಾ ಇರುತ್ತೆ. ಇವ್ರು ಯಾವಾಗ ಜಾಂಬಿಯಾಗಿ ಚೇಂಜ್ ಆಗ್ತಾರೋ ಗೊತ್ತಿಲ್ಲ. ಇನ್ನೊಂದ್ ಕಡೆ ಯೂಟ್ಯೂಬರ್ ಲಿಯಾ ಅಂತ ನೇಬರ್ ಇರ್ತಾರಲ್ಲ, ಅವಳು ಮತ್ತೆ ಅವ್ರ ಅಣ್ಣ ಹೋಗ್ತಾ ಇರ್ಬೇಕಾದ್ರೆ ಅವ್ರ ಜೊತೆ ಸೇರ್ಕೊಂಡು ಅವನು ಕೆಳಗಡೆ ಹೋಗ್ತಾನೆ. ಹಂಗ ಹೋಗ್ತಾ ಇರ್ಬೇಕಾದ್ರೆ ಲಿಯಾ ಅವ್ರ ಅಣ್ಣ ಹೇಳ್ತಾ ಇರ್ತಾರೆ, ಈ ತರ ಇನ್ಫೆಕ್ಟ್ ಆಗಿರೋನೊಬ್ಬನ ನೋಡ್ದೆ, ಅವ್ನ ಕಣ್ಣೆಲ್ಲ ವೈಟ್ ಆಗಿತ್ತು, ನೋಡಕ್ಕೆ ಅವ್ನ್ ನಾರ್ಮಲ್ ಆಗಿರ್ಲಿಲ್ಲ, ಭಯಂಕರವಾಗಿದ್ದ ಅಂತ ಹೇಳಿ. ಆದ್ರೆ ಅವ್ಳು ನಂಬೋ ತರ ಇಲ್ಲ, ನೀನ್ ಇತ್ರ ಹೇಳೋದನ್ನೆಲ್ಲ ಇವನ ಹತ್ರ ಹೇಳ್ಕೊ, ನನ್ನ ಹತ್ರ ಹೇಳ್ಬೇಡ ಅಂತ. ಆದ್ರೆ ಯೂಟ್ಯೂಬರ್ ಕೂಡ ಅದ್ರ ಮೇಲೆ ನಂಬಿಕೆನೇ ಇಲ್ಲ. ಈಗ ಅವರು ಕೆಳಗಡೆ ಬಂದಿರ್ತಾರೆ. ಇಲ್ಲಿ ಕೆಳಗಡೆ ನೋಡಿದ್ರೆ ಇದಕ್ಕೂ ಮುಂಚೆ ಜಾಂಬಿ ಬಂದ್ ಹೋಗಿತ್ತಲ್ಲ, ಗ್ಲಾಸ್ ಮೇಲೆ ಬ್ಲಡ್ ಎಲ್ಲ ಆಗಿರುತ್ತಲ್ಲ, ಅದನ್ನ ನೋಡ್ಬಿಟ್ಟು ಆ ಲೀಡರ್ ಲೇಡಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ, ಈ ತರ ಒಬ್ಬ ಬಂದಿದ್ದ, ಹಿಂದ್ಗಡೆ ಇನ್ನೊಂದ್ ಜಾಂಬಿ ಬಂದ್ ಅವ್ನು ಹೇಳ್ಕೊಂಡು ಹೊಟ್ಟೋಯ್ತು ಅಂತ. ಪಕ್ಕದಲ್ಲಿರೋ ಲೇಡಿ ಕೂಡ ಅದನ್ನೇ ಹೇಳ್ತಾರೆ. ಇವ್ರು ಏನೇ ಹೇಳಿದ್ರು ಅವ್ರು ನಂಬೋ ತರನೇ ಇಲ್ಲ. ಈ ಜಾಗದಲ್ಲ ಆಂಡ್ರೆ ಅನ್ನೋನು ಇರ್ತಾನೆ, ಆ ಕ್ಲೀನ್ ಮಾಡೋರ್ಗೆ ಹೆಲ್ಪರ್ ಆಗಿ ಬಂದಿರ್ತಾನಲ್ಲ ಅವನು, ಮತ್ತೆ ಯೂಟ್ಯೂಬರು ಅಲಿಯಾ ಅವ್ರ ಅಣ್ಣ ಎಲ್ಲರೂ ಅಲ್ಲಿ ಬಂದಿರ್ತಾರೆ. ಇಲ್ಲಿ ಯೂಟ್ಯೂಬರ್ ನೋಡಿದ್ರೆ ಫೋನಲ್ಲಿ ವಿಡಿಯೋನೇ ಮಾಡ್ತಾ ಇರ್ತಾನೆ. ನಮ್ ಹೀರೋ ಹೇಳ್ತಾನೆ ಇರ್ತಾನೆ, ಈ ತರ ವೈರಸ್ ಇಂದ ಅಫೆಕ್ಟ್ ಆಗಿರೋರು ಒಳಗಡೆನೆ ಇದ್ದಾರೆ ಅಂತ ಹೇಳಿ. ಆದ್ರೆ ಲೀಡರ್ ಲೇಡಿ ನಂಬೋ ತರನೇ ಇಲ್ಲ. ಅವಳು ಮಾತ್ರ ಅಲ್ಲ, ನೆನ್ನೆ ಈ ತರ ಜಾಂಬಿ ಬಂದ್ ಹೋಗಿದ್ದನ್ನ ಯಾರೆಲ್ಲ ನೋಡಿಲ್ವೋ ಅವರೆಲ್ಲ ಯಾರು ನಂಬ್ತಾನೆ ಇಲ್ಲ. ಅದ್ರಲ್ಲೂ ತಾತ ಕೂಡ ಇರ್ತಾರೆ. ಅವರು ಅಷ್ಟೇ, ಇವರೆಲ್ಲ ಸುಮ್ನೆ ಕತೆ ಹೇಳ್ತಾ ಇದ್ರೆ ನಮ್ಮನ್ನೆಲ್ಲ ಭಯ ಪಡಿಸ್ತಿದ್ದಾರೆ ಅಂತಾನೆ ಹೇಳ್ತಾ ಇರ್ತಾರೆ. ಅದ್ರಲ್ಲೂ ತಾತನೇ ತುಂಬಾ ಆಚೆ ಕಡೆ ಹೋಗ್ಬೇಕು ಅಂತ ಎಗರ್ತಾ ಇರೋದು, ನನ್ಗೆ ಇಲ್ಲಿ ಗಾಳಿ ಬರ್ತಾ ಇಲ್ಲ, ನಾನು ಫಸ್ಟ್ ಹೊರಗಡೆ ಹೋಗ್ಬೇಕು, ನಾನು ಒಬ್ಬನ ಮಾತ್ರ ಬಿಡಿ ಅಂತ ಕೇಳಿದ್ರೆ ಕೂಡ ನಮ್ ಹೀರೋ ಇಲ್ಲ ಬಿಡೋದಿಲ್ಲ ಅಂತಾನೆ ಹೇಳ್ತಾ ಇರ್ತಾನೆ. ಎಷ್ಟೋ ಅರ್ಥ ಮಾಡ್ಸಕ್ಕೆ ನೋಡ್ತಾನೆ, ಬಟ್ ಇವ್ರು ಯಾರು ಕೇಳೋ ತರನೇ ಇಲ್ಲ, ಒಬ್ಬೊಬ್ರು ಒಂದೊಂದರ ಮಾತಾಡ್ತಾ ಇರ್ತಾರೆ. ಆ ಟೈಮಲ್ಲಿ ನಮ್ ಹೀರೋಯಿನ್ ಅಲ್ಲಿಗೆ ಬರ್ತಾಳೆ. ಇವಾಗ ಏನ್ ನಿಮ್ಗೆಲ್ಲ ಪ್ರಾಬ್ಲಮ್, ಏನ್ ಹೊರಗಡೆ ಹೋಗ್ಬೇಕು ಅಷ್ಟೇನಾ ಅಂತ ಹೇಳ್ಬಿಟ್ಟು ಒಂದು ಟಕ್ ಅಂತ ಡೋರ್ ಓಪನ್ ಮಾಡ್ಬಿಡ್ತಾಳೆ. ಅವಳು ಈ ತರ ಓಪನ್ ಮಾಡಿದ ತಕ್ಷಣ ಅಲ್ಲಿ ಇರೋರ್ಗೆಲ್ಲ ಸ್ವಲ್ಪ ಭಯ ಆಗುತ್ತೆ. ಅದ್ರೊಳು ತಾತ ತುಂಬಾನೇ ಎಗರ್ತಾ ಇದ್ರಲ್ಲ, ನಾನು ಆಚೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಇವಾಗ ಅವ್ರು ಹಂಗೆ ಸೈಲೆಂಟ್ ಆಗಿ ಸೈಡ್ ಆಗ್ಬಿಡ್ತಾರೆ. ಇವಾಗ ಅವರೆಲ್ಲ ಹೋದ್ಮೇಲೆ ನಮ್ ಹೀರೋಯಿನ್ ಇಬ್ರು ಸೇರಿ ಡೋರ್ನೆಲ್ಲ ಕ್ಲೋಸ್ ಮಾಡಿ ನೀಟಾಗಿ ಅದನ್ನೆಲ್ಲ ಕವರ್ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಜಾನ್ ಮತ್ತೆ ಅವ್ನ ಗರ್ಲ್ ಫ್ರೆಂಡ್ ಇಬ್ರು ಲಾಯರ್ ಮನೆಗೆ ಹೋಗಿರ್ತಾರೆ. ಅಲ್ಲೆಲ್ಲ ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ. ಲಾಯರ್ ಕೇಳ್ತಾನೆ, ಹೌದು ಏನಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡಿದ್ದ ಹೀರೋ ಅಂತ ಕೇಳಿದಾಗ ಈಗ ಜಾನ್ ಹೇಳ್ತಾರೆ, ನಮ್ ವೈಫ್ ತೀರೋದ್ರಲ್ಲ ಅದಕ್ಕೆ ನನ್ ಮೇಲೆ ಡೌಟ್ ಇಂದ ಅವನು ನನ್ನ ಅರೆಸ್ಟ್ ಮಾಡಿದಾನೆ ಅಂತ ಹೇಳ್ಬಿಟ್ಟು ಲೈಟ್ ಆಗಿ ಅಳ್ಳೋ ತರ ಸೀನ್ ಆಗ್ತಾನೆ. ಏನಂತ ಕೇಳಿದ್ರೆ ನನ್ನ ಹೆಂಡತಿ ಜ್ಞಾಪಕ ಬಂದ್ಬಿಟ್ಲು ಅಂತ ಹೇಳ್ಬಿಟ್ಟು ಸುಮ್ನೆ ಸುಳ್ಳು ಹೇಳ್ತಾನೆ. ಇನ್ನೊಂದ್ ಕಡೆ ಜಾನ್ ಅವ್ರ ಗರ್ಲ್ ಫ್ರೆಂಡ್ ಲಾಯರ್ ನ ತುಂಬಾನೇ ಫ್ಲರ್ಟ್ ಮಾಡೋ ತರ ನೋಡ್ತಾ ಇರ್ತಾಳೆ, ಮಾತಾಡ್ತಾ ಇರ್ತಾಳೆ. ಆದ್ರೆ ಲಾಯರ್ ಎಷ್ಟು ಅವಾಯ್ಡ್ ಮಾಡ್ತಾನೆ, ಇವಳು ಕಂಟಿನ್ಯೂಸ್ ಆಗಿ ಫ್ಲರ್ಟ್ ಮಾಡ್ತಾನೆ ಇರ್ತಾಳೆ. ಅದೇ ಟೈಮ್ ಅಲ್ಲಿ ಆಂಡ್ರೂ ಬರ್ತಾನೆ ಅಲ್ಲಿಗೆ. ಒಂದ್ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಜಿಮ್ ಏರಿಯಾಗ್ ಬರಕ್ ಕರೀತಾ ಇದಾರೆ, ಬನ್ನಿ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಕ್ಯಾಪ್ಟನ್ ನ ತೋರಿಸ್ತಾರೆ. ಅವರು ಸ್ವಲ್ಪ ಸೋಲ್ಜರ್ಸ್ ನೆಲ್ಲ ಕರ್ಕೊಂಡು ಯಾವ್ದೋ ಒಂದು ಪಬ್ಗೆ ಹೋಗ್ತಾ ಇರ್ತಾರೆ. ಏನಕ್ಕಂದ್ರೆ ಈ ಟ್ಯಾಬ್ಲೆಟ್ಸ್ ನ ಸೇಲ್ ಮಾಡೋ ಡೀಲರ್ಸ್ ಅಲ್ಲಿ ಇದಾರೆ ಅಂತ ಹೇಳಿ. ಇವ್ರ ಜೊತೆನೆ ಲೇಡಿ ಸೋಲ್ಜರ್ ಕೂಡ ಇರ್ತಾಳೆ. ಎಲ್ಲರೂ ಹೋಗ್ಬಿಟ್ಟು ಒಂದೇ ಸತಿ ಅವ್ರನ್ನೆಲ್ಲ
ಅವ್ರನ್ನೆಲ್ಲ ಇಟ್ಕೊಂಡ್ ಬರ್ಬೇಕು ಅಂತ ನೋಡ್ತಾರೆ. ಆದ್ರೆ ಅವ್ರ ಹತ್ರ ಹೋಗಿ ಇನ್ನೇನ ಡೋರ್ ಓಪನ್ ಮಾಡ್ಬೇಕು ಅನ್ಕೊಳ್ತಾರೆ. ಆದ್ರೆ ಒಳಗಡೆಯಿಂದ ಭಯಂಕರವಾಗಿ ಸೌಂಡ್ ಎಲ್ಲ ಬರ್ತಾ ಇರುತ್ತೆ. ಇದನ್ನ ನೋಡಿ ಕ್ಯಾಪ್ಟನ್ ಹೇಳ್ಬಿಡ್ತಾರೆ, ಒಳಗಡೆ ಇರೋರೆಲ್ಲ ತುಂಬಾ ಜನ ಎಫೆಕ್ಟ್ ಆಗಿದ್ದಾರೆ, ನಾವ್ ಇವ್ರನ್ನ ಡಿಸ್ಟರ್ಬ್ ಮಾಡೋದೇ ಬೇಡ, ಇದು ನಂಗೆ ಲಾಕ್ ಮಾಡ್ಬಿಟ್ಟು ಬಂದ್ಬಿಡಿ ಅಂತ ಹೇಳ್ತಾರೆ. ಈಗ ಇನ್ನೊಂದ್ ಕಡೆ ಮತ್ತೆ ಅಪಾರ್ಟ್ಮೆಂಟ್ ಅನ್ನೇ ತೋರ್ಸೋದು, ಅಲ್ಲಿ ಜಿಮ್ಮಿ ಅರೇನಲ್ಲಿ ಮೀಟಿಂಗ್ ಅಂತ ಹೇಳಿರ್ತಾರಲ್ಲ, ಸೊ ಎಲ್ಲರೂ ಅಲ್ಲಿಗೆ ಬಂದಿರ್ತಾರೆ. ಇನ್ನೊಂದ್ ಕಡೆ ಅಜ್ಜಿನೂ ಬರ್ತಾರೆ. ಆದ್ರೆ ಒಂಥರ ಟಯರ್ಡ್ ಆಗಿ ನಡ್ಕೊಂಡ್ ಬರೋದನ್ನ ನೋಡಿ ಎಲ್ಲರೂ ಭಯ ಪಡ್ತಾರೆ. ಅದ್ರಲ್ಲೂ ಲಾಯರು ಅವ್ನ ಹೆಂಡತಿಗೆ ಹೇಳ್ತಾ ಇರ್ತಾನೆ, ಅಜ್ಜಿ ಪಕ್ಕದಲ್ಲಿ ಹೋಗ್ಬೇಡ ಅಂತ ಹೇಳಿ. ಈಗ ಎಲ್ಲರೂ ಬಂದಲ್ಲಿ ಕೂತಿರ್ತಾರೆ. ಈಗ ತಾತ ಅಜ್ಜಿ ಬಂದಿರೋದನ್ನ ನೋಡ್ಬಿಟ್ಟು ಕೇಳ್ತಾ ಇರ್ತಾರೆ, ನಿನಗ್ತ ಮೈ ಹುಷಾರಿಲ್ವಲ್ಲ, ಏನಕ್ಕೆ ಇಲ್ಲಿಗೆ ಬಂದೆ ಅಂತ. ಅದಕ್ಕೆ ಅಜ್ಜಿ, ನನ್ಗೆ ಆತರ ಎಲ್ಲ ಏನು ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ನೀವು ಸೈಲೆಂಟ್ ಆಗಿರಿ ಅಂತ ಹೇಳ್ತಾರೆ. ಇದಾದ್ಮೇಲೆ ಈಗ ಮೀಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ನಮ್ ಹೀರೋ ಅವ್ರ ಸೀನಿಯರ್ ಆಫೀಸರ್ ಇರ್ತಾರಲ್ವಾ, ಅವರೇ ಕೇಳೋದು, ಇಲ್ಲಿರೋರಲ್ಲಿ ಎಷ್ಟು ಜನ ಹತ್ರ ವೈರಸ್ ಇಂದ ಅಫೆಕ್ಟ್ ಆಗಿರೋರ್ನ ನೋಡಿದೀರಾ ಅಂತ. ಆಗ ಕೆಳಗಡೆ ಇದ್ರಲ್ಲ ಯಾರ್ಯಾರು ಇದ್ರು ಕ್ಲೀನ್ ಮಾಡೋರು, ಅವರೆಲ್ಲಾನು ಸ್ವಲ್ಪ ಜನ ಕೈ ಎತ್ತಾರೆ. ಆಗ ಲಾಯರ್ ಕೇಳ್ತಾನೆ, ಇದೇನಿದು ಈ ಅಪಾರ್ಟ್ಮೆಂಟ್ ಅಲ್ಲಿ ಬಾಡಿಗೆ ಆಗಿರೋರು ಮಾತ್ರ ಕೈ ಎತ್ತಾ ಇದೀರಾ, ಸ್ವಂತ ಮನೆಯವ್ರು ಯಾರು ನೋಡಿಲ್ವಾ ಅಂತ ಹೇಳ್ಬಿಟ್ಟು. ಆಗ ಲಿಯಾ ಕೇಳ್ತಾರೆ, ಹಂಗಾದ್ರೆ ಬಾಡಿಗೆ ಮನೆಯವ್ರು ಹೇಳಿದ್ರೆ ನೀವು ನಂಬೋದಿಲ್ವಾ ಅಂತ. ಅದಾದ್ಮೇಲೆ ಜಾನ್ ಒಂದ್ ಐಡಿಯಾ ಹೇಳ್ತಾನೆ, ಸರಿ ಆಯ್ತು, ಈ ತರ ವೈರಸ್ ಅಫೆಕ್ಟ್ ಆಗಿರೋರು ನಿಜವಾಗ್ಲೂನೇ ಇಲ್ಲಿ ಇದಾರೆ ಅಂತ ಹೇಳ್ಬಿಟ್ಟು ಯಾರು ಪ್ರೂವ್ ಮಾಡ್ತಿರೋ ಅವ್ರಿಗೆ ನಾನು $200 ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಆದ್ರೆ ಎಲ್ರು ಸೈಲೆಂಟ್ ಆಗಿರ್ತಾರೆ. ಆದ್ರೆ ಇನ್ ಸ್ವಲ್ಪ ಅವ್ರನ್ನ ಆಸೆ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸರಿ, $300 ಕೊಡ್ತೀನಿ, ಯಾರು ಬರ್ತೀರಾ ಮುಂದೆ ಅಂತ ಕೇಳಿದಾಗ ಅಲ್ಲಿ ಕ್ಲೀನ್ ಮಾಡಕ್ಕೆ ಅಂತ ಬಂದಿರ್ತಾರಲ್ಲ ವೈಫ್ ಅಂಡ್ ಹಸ್ಬೆಂಡ್, ಅವ್ರ ಕೈ ಎತ್ತಾರೆ. ಸರಿ ಆಯ್ತು, ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅವ್ರು ಮಾತ್ರ ಅಲ್ಲ, ಒಬ್ಬೊಬ್ಬರಾಗಿ ಈಗ ಕೈ ಎತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನಡೀತಾ ಇರೋ ಅಷ್ಟು ವಿಷಯನ ಕೂಡ ಯೂಟ್ಯೂಬರ್ ವಿಡಿಯೋ ಮಾಡ್ತಾನೆ ಇರ್ತಾನೆ. ಈಗ ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ಅವ್ರವ್ರ ಜಾಗಕ್ಕೆ ಹೋಗ್ಬೇಕು ಅಂತ ನೋಡ್ತಾರೆ. ಆ ಟೈಮಲ್ಲಿ ನಮ್ ಹೀರೋ ಜಾನ್ ನೋಡ್ಬಿಟ್ಟು ಜೋರಾಗಿ ಕೇಳ್ಬಿಡ್ತಾರೆ, ಹೌದು ನಿನ್ನ ಮನೆ ಒಳಗಡೆ ತಾನೆ ಇರಕ್ ಕೇಳ್ದೆ, ಏನಕ್ ನಿನ್ ಹತ್ರ ಹೊರಗಡೆ ಬಂದೆ, ಈಗ ನೀನೊಬ್ಬ ಅಕ್ಯೂಸ್ಡ್, ನಿನ್ ವೈಫ್ ನ ಕೊಲೆ ಮಾಡಿರೋ ಆರೋಪ ನಿಮ್ ಮೇಲೆ ಇದೆ ಅಂತ ಎಲ್ಲರಿಗೂ ಕೇಳಿಸುತ್ತರ ಜೋರಾಗಿ ಹೇಳ್ಬಿಡ್ತಾನೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಅಲ್ಲಿರೋರೆಲ್ಲ ಅವನನ್ನ ಒಂಥರ ನೋಡ್ತಾರೆ. ಆಗ ಜಾನ್ ಹೇಳ್ತಾನೆ, ನಿಮ್ಗೆ ಎಸ್ಸತಿ ಹೇಳಿ ನಾನು ನನ್ ವೈಫ್ ಸತ್ತಿದ್ದಕ್ಕೆ ನಾನ್ ಕಾರಣ ಅಲ್ಲ ಅಂತ, ಎಸ್ಸತಿ ಹೇಳಿದ್ರು ನೀನ್ ಯಾಕೆ ಹಿಂಗ್ ಮಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು ಹೀರೋ ಮತ್ತೆ ಅವನು ಇಬ್ರು ವಾದಿಸ್ಕೊಳ್ತಾನೆ ಇರ್ತಾರೆ. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಸಮಾಧಾನ ಆಗ್ತಾರೆ. ಅವ್ರವ್ರ ಜಾಗಕ್ಕೆ ಹೊರಟೋಗ್ತಾರೆ. ಈ ಅಪಾರ್ಟ್ಮೆಂಟ್ ನ ಕ್ಲೀನ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಇಬ್ರು ಬಂದಿರ್ತಾರಲ್ಲ ವೈಫ್ ಅಂಡ್ ಹಸ್ಬೆಂಡ್. ಮತ್ತೆ ಅದೇ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಕ್ಲೀನಿಂಗ್ ಲೇಡಿ ಒಬ್ರು ಇರ್ತಾರೆ. ಅವರು ಮತ್ತೆ ಆಂಡ್ರಿ 4 ಜನ ಕುತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಆದ್ರೆ ಈ ಜಾಗದಲ್ಲಿ ಕೂಡ ಅವನು ಮಾಸ್ಕ್ ತೆಗೆಯೋತರ ಇಲ್ಲ, ಈ ಕಡೆ ತಿರ್ಕೊಂಡು ತಿಂತಾ ಇರ್ತಾನೆ. ಇದಕ್ಕೂ ಮುಂಚೆ ನಡೆದಿದ್ ಮೀಟಿಂಗ್ ಅಲ್ಲಿ ಜಾನ್ ಹೇಳಿರ್ತಾನಲ್ವಾ, ಈ ತರ ವೈರಸ್ ಯಾರಿಗಿದೆ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿದ್ರೆ ಅವ್ರಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಅದನ್ನ ಕೇಳಿಸ್ಕೊಂಡು ಅಲ್ಲಿರೋರೆಲ್ಲ ಹೊರಗಡೆ ಹೋಗ್ಬೇಕು ಅಂತ ಹೋಗಿರ್ತಾರೆ. ಆದ್ರೆ ನಮ್ ಹೀರೋ ಅವ್ರ ಸೀನಿಯರ್ ಆಫೀಸರ್ ಇವತ್ತು ಬೇಡ ನಾಳೆ ಹೋಗಿ ಅಂತ ಹೇಳಿ ಅವ್ರನ್ನೆಲ್ಲ ತಡೆದಿರ್ತಾರೆ. ಈಗ ಇಲ್ಲಿ ನಡೆದಿರೋ ವಿಷಯನೆಲ್ಲ ನಮ್ ಹೀರೋ ಹೀರೋಯಿನ್ ಹತ್ರ ಹೇಳ್ತಾ ಇರ್ತಾರೆ ಸೀನಿಯರ್ ಆಫೀಸರ್. ಇದಾದ್ಮೇಲೆ ಜಾನ್ ಹೋಗ್ಬಿಟ್ಟು ಲಾಯರ್ ಕೂಡ, ನಿನ್ಗೂ ದುಡ್ಡು ಕೊಡ್ತೀನಿ, ನೀನು ಹೋಗಿ ಅದನ್ನ ಹುಡುಕು ಅಂತ. ಅಷ್ಟೇ ಲಾಯರ್ ತುಂಬಾನೇ ಕೋಪ ಪಡ್ತಾನೆ, ಏನು ನಿನ್ನ ಹತ್ರ ದುಡ್ಡು ಇಸ್ಕೊಂಡು ನಾನಾ ಕೆಲಸನ ಮಾಡ್ಬೇಕಾ, ಅಷ್ಟಿದ್ರೆ ನೀನೇ ಹೋಗಿ ಮಾಡು ಅಂತ ಹೇಳ್ಬಿಟ್ಟು ತುಂಬಾನೇ ಕೋಪ ಪಡ್ತಾನೆ. ಆಮೇಲೆ ಲಾಯರ್ ವೈಫ್ ಹೆಂಗೋ ಸಮಾಧಾನ ಮಾಡಿ ಅವನನ್ನ ಮನೆ ಕರ್ಕೊಂಡ್ ಬಂದ್ಬಿಡೋದು. ಅದ್ರ ಮನೇಲಿ ಕೂಡ ಅವ್ನು ಸುಮ್ನೆ ಇಲ್ಲ, ತುಂಬಾನೇ ಕೂಗಾಡ್ತಾ ಇರ್ತಾನೆ. ಅವ್ನಕ್ಕ ಭಿಕ್ಷೆ ದುಡ್ಡು ಆಸೆ ಪಟ್ಟು ನಾನು ಹೊರಗಡೆ ಹೋಗ್ಬೇಕಾ, ಯಾವನು ಅಂತ ಹೇಳ್ಬಿಟ್ಟು ಸರಿಯಾಗಿ ಬೈತಾ ಇರ್ತಾನೆ. ಇನ್ನೊಂದ್ ಕಡೆ ಹೀರೋ ಹೀರೋಯಿನ್ ಇಬ್ರು ಹೋಗ್ಬಿಟ್ಟು ಆ ಟ್ರೈನರ್ ಹತ್ರ ಕೇಳ್ತಾ ಇರ್ತಾರೆ, ನಿಜ ಹೇಳು, ನಿನ್ಗೂ ಅಫೆಕ್ಟ್ ಆಗಿದೆ ತಾನೆ ಅಂತ ಕೇಳಿದ್ರೆ ಅವ್ನು ಹೇಳ್ತಾನೆ ಇರ್ತಾನೆ, ಇಲ್ಲ ಸರ್ ದಯವಿಟ್ಟು ನನ್ನ ನಂಬಿ, ನಾನೇನ್ ಅಫೆಕ್ಟ್ ಆಗಿಲ್ಲ ಅಂತ. ಅದಾದ್ಮೇಲೆ ಒಂದು ವಿಡಿಯೋನ ತೋರಿಸ್ತಾರೆ. ಮತ್ತೆ ನೀನ್ ಇಷ್ಟೊಂದು ನೀರ್ ಕುಡಿತಾ ಇದೀಯ ಅಂತ ಹೇಳ್ಬಿಟ್ಟು ಅವ್ನು ಭಯಂಕರವಾಗಿ ಕ್ಯಾನ್ ಅಲ್ಲೇ ನೀರ್ ಕುಡಿತಾ ಇರ್ತಾನೆ. ಆಗ ಅವ್ನು ಹೇಳ್ತಾನೆ, ಸರ್ ನನ್ಗಿರೋದ್ ಬೇರೆ ಪ್ರಾಬ್ಲಮ್, ನಾನು ಹೇಳಿದ್ರೆ ಕೂಡ ನಿಮ್ಗೆ ಅರ್ಥ ಆಗಲ್ಲ ಅಂತ. ಬಟ್ ಅವನೇನು ಕ್ಲಿಯರ್ ಆಗಿ ಹೇಳ್ತಾ ಇಲ್ವಲ್ಲ. ನಮ್ ಹೀರೋ ಹೀರೋಯಿನ್ಗೆ ಇವ್ನ ಮೇಲೆ ಡೌಟ್ ಇದ್ದೇ ಇದೆ. ಅದಕ್ಕೆ ನಮ್ ಹೀರೋ ಅವ್ನ ಕೈಗೆ ಒಂದು ಬೇಡಿನ ಹಾಕ್ಬಿಟ್ಟು ಅಲ್ಲೇ ಒಂದ್ ಸೈಡ್ ಅಲ್ಲಿ ಲಾಕ್ ಮಾಡ್ಬಿಟ್ಟು ಹೊರಟೋಗ್ತಾರೆ. ಆತರ ಅವ್ರ ಮನೆಗೆ ರಿಟರ್ನ್ ಆಗ್ತಾ ಇರ್ಬೇಕಾದ್ರೆ ಹೀರೋಯಿನ್ ಹೇಳ್ತಾರೆ, ಇಲ್ಲಿ ನಡೆದಿರೋದು ಯಾವ್ದು ನಾವು ಹುಡುಗಿಗೆ ಹೇಳ್ಬಾರ್ದು ಅಂತ ಹೇಳಿ. ಆದ್ರೆ ಮನೆಗ್ ಬಂದ್ ನೋಡೋಷ್ಟರಲ್ಲಿ ಸೀನಿಯರ್ ಆಫೀಸರ್ ಆಲ್ರೆಡಿ ಮನೆಗ್ ಬಂದಿರ್ತಾರಲ್ವಾ, ಎಲ್ಲ ವಿಷಯನ ಚಿಕ್ಕ ಹುಡುಗಿಗೆ ಹೇಳ್ಬಿಟ್ಟಿರ್ತಾರೆ. ಆ ಹುಡುಗಿನೂ ತುಂಬಾನೇ ಭಯದಿಂದ ಕೇಳ್ತಾಳೆ, ಹೌದಾ ಅಕ್ಕ ಎಲ್ಲರಿಗೂ ಇತ್ರ ಅಫೆಕ್ಟ್ ಆಗ್ಬಿಟ್ಟಿದ್ಯಾ ಅಂತ. ಚಿಕ್ಕ ಹುಡುಗಿ ಫಸ್ಟೇ ಭಯ ಪಟ್ಟಿರ್ತಾಳೆ, ಇನ್ಯಾಕ್ ಭಯ ಪಡಿಸೋದು ಅಂತ ಹೇಳ್ಬಿಟ್ಟು ನಮ್ ಹೀರೋಯಿನ್ ಇಲ್ಲಮ್ಮ ಜಸ್ಟ್ ಒಂದ್ 2-3 ಜನ ಅಷ್ಟೇ ಅಂತ ಹೇಳ್ಬಿಟ್ಟು ಅವಳನ್ನ ಸಮಾಧಾನ ಮಾಡ್ತಾರೆ. ಇನ್ನೊಂದ್ ಕಡೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹೋಗಿ ಕುತ್ಕೊಂಡು ಮೀಟಿಂಗ್ ಮಾಡ್ತಾ ಇರ್ತಾರೆ. ಆ ಜಾಗದಲ್ಲಿ ಆ ಸೋಲ್ಜರ್ ಲೇಡಿ ಇರ್ತಾರಲ್ಲ, ಅವರಲ್ಲಿ ಇರೋರ್ಗೆಲ್ಲ ಈ ವೈರಸ್ ಬಗ್ಗೆ ಇರೋ ಸೀರಿಯಸ್ನೆಸ್ ನ ಹೇಳ್ತಾ ಇರ್ತಾರೆ. ಈ ವೈರಸ್ ಫಸ್ಟ್ ಸ್ಟಾರ್ಟ್ ಆಗಿರೋದೇ ಒಂದು ಟ್ಯಾಬ್ಲೆಟ್ ಇಂದ, ಅದನ್ನ ಯೂಸ್ ಮಾಡಿದ್ಮೇಲೆ ಜಾಂಬೀಸ್ ಆಗಿ ಚೇಂಜ್ ಆಗಿರೋದು. ಈ ತರ ಅಫೆಕ್ಟ್ ಆಗೋರ್ಗೆ ಕಣ್ ಬಂದು ವೈಟ್ ಆಗಿರುತ್ತೆ, ಅವ್ರು ಕಾನ್ಶಿಯಸ್ ಅಲ್ಲೇ ಇರೋದಿಲ್ಲ. ಅಷ್ಟೆಲ್ಲ ಅವ್ರಿಗೆಲ್ಲ ತುಂಬಾನೇ ದಾಹ ಆಗುತ್ತೆ. ಅದಕ್ಕೋಸ್ಕರ ಅವರು ಹ್ಯೂಮನ್ ಮೇಲೆ ಅಟ್ಯಾಕ್ ಮಾಡಿ ಅವ್ರ ಬ್ಲಡ್ ನ ಕುಡಿತಾರೆ. ಅಷ್ಟೇ ಅಲ್ಲ, ಈ ತರ ಅಫೆಕ್ಟ್ ಆಗಿರೋರು ಯಾರ ಮೈ ಮೇಲಾದ್ರೂ ಸ್ಕ್ರಾಚ್ ನ ಮಾಡಿದ್ರೆ ಅವ್ರು ಕೂಡ ಜಾಂಬೀಸ್ ಆಗಿ ಚೇಂಜ್ ಆಗಕ್ಕೆ ತುಂಬಾನೇ ಚಾನ್ಸಸ್ ಇದೆ ಅಂತ ಹೇಳ್ತಾ ಇರ್ತಾರೆ. ಆಗ ಅಲ್ಲಿರೋ ಆಫೀಸರ್ಸ್ ಎಲ್ಲ ಕೇಳ್ತಾರೆ, ಸರಿ ಇದಕ್ಕಾಗಿರೋ ಮೆಡಿಸಿನ್ ಕ್ಯೂರ್ ಮಾಡೋದಕ್ಕೆ ಏನಾದ್ರು ಕಂಡಿಡಿದ್ರ ಅಂತ. ಅದಕ್ಕೆ ಆ ಸೋಲ್ಜರ್ ಲೇಡಿ ಕೂಡ ಹೇಳ್ತಾರೆ, ಇನ್ನು ನಮ್ಗೆ ಅದಕ್ಕಾಗಿರೋ ಮೆಡಿಸಿನ್ ನ ಕಂಡಿಡಿಯಕ್ ಆಗ್ತಾ ಇಲ್ಲ, ಯಾಕಂದ್ರೆ ವೈರಸ್ ಫಸ್ಟ್ ಅವ್ರ ಬ್ರೈನ್ ನನ್ನ ಅಟ್ಯಾಕ್ ಮಾಡ್ತಾ ಇರೋದು, ಅದು ತುಂಬಾನೇ ಕಾಂಪ್ಲಿಕೇಟ್ ಆದ ವಿಷಯ, ಸೊ ನಮ್ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಈ ಟೈಮಲ್ಲಿ ಕ್ಯಾಪ್ಟನ್ ಬಂದು ಮಾತಾಡ್ತಾರೆ, ಆಗ್ತಾ ಇಲ್ಲ ಅಂತ ನಾವು ಅಷ್ಟು ಅಸಾಲ್ಟ್ ಆಗಿ ಬಿಟ್ಬಿಡೋದಿಲ್ಲ, ನಮ್ ಕೈಲಿ ಆದಷ್ಟು ನಾವು ಟ್ರೈ ಮಾಡ್ತಾ ಇದೀವಿ, ನಮ್ಗೆ ಇನ್ನ 1 ಮಂತ್ ಟೈಮ್ ಬೇಕಾಗುತ್ತೆ. ಆದ್ರೆ ಅಷ್ಟವರೆಗೂ ನಾವ್ ಹೇಳೋ ತರ ಎಲ್ಲ ಜನಗಳು ನಡ್ಕೊಂಡ್ರೆ ಒಳ್ಳೇದು. ಇನ್ ಕೇಸ್ ನಾವ್ ಹೇಳೋದನ್ನು ಕೇಳದೆ ಮೀರಿ ಅವ್ರ ಇಷ್ಟಕ್ಕೂ ಅವ್ರು ಆಡಿದ್ರೆ ಇನ್ 1 ವೀಕ್ ಅಲ್ಲೇ ಕೊರಿಯಾ ಫುಲ್ ಆಗಿ ನಾಶ ಆಗ್ಬಿಡುತ್ತೆ ಅಂತ ಹೇಳಿ ಒಂದು ಭಯನ ಹುಟ್ಟಿಸ್ಬಿಡ್ತಾರೆ. ಅದಾದ್ಮೇಲೆ ಅವರಲ್ಲಿಂದ ಹೊರಟೋಗ್ತಾರೆ. ಈಗ ಸೋಲ್ಜರ್ ಲೇಡಿ ಹೋಗ್ಬಿಟ್ಟು ಆ ಕ್ಯಾಪ್ಟನ್ ನ ಕೇಳ್ತಾರೆ, ಸರ್ ನಾವ್ ಇನ್ನು ಮೆಡಿಸಿನ್ ನ ಕಂಡಿಡದೇ ಇಲ್ವಲ್ಲ, ಅದಕ್ಕಾಗಿರೋ ವ್ಯಾಕ್ಸಿನ್ ನಮ್ಮ ಹತ್ರ ಇಲ್ಲ, ಮತ್ತೆ ನೀವ್ ಅಷ್ಟು ಧೈರ್ಯವಾಗಿ ಹೇಳಿದ್ರಿ ಅಂದಾಗ ಕ್ಯಾಪ್ಟನ್ ಹೇಳ್ತಾರೆ, ಈ ತರ ಒಂದು ವೈರಸ್ಗೆ ನಮ್ ಕೈಯಲ್ಲಿ ಮೆಡಿಸಿನ್ ಕಂಡಿಡಿಯಕ್ ಆಗಿಲ್ಲ ಅಂತ ಗೊತ್ತಾದ್ರೆ ಇಲ್ಲಿರೋರೇ ಒಂದು ಟೀಮ್ ನ ರೆಡಿ ಮಾಡ್ಕೊಂಡು ಆತರ ವೈರಸ್ ಇಂದ ಅಫೆಕ್ಟ್ ಆಗಿರೋ ಎಲ್ಲರನ್ನು ಸಾಯಿಸ್ಬಿಡ್ತಾರೆ. ಅದರಿಂದ ಅಫೆಕ್ಟ್ ಆಗದೆ ಇರೋ ಜನ ಕೂಡ ಸಾಯೋ ಚಾನ್ಸಸ್ ಜಾಸ್ತಿನೇ ಇದೆ. ಅದಕ್ಕೆ ನಾನು 1 ಮಂತ್ ಟೈಮ್ ಕೇಳ್ದೆ. ಅಷ್ಟೇ ಅಲ್ಲ, ನನಗೆ ಗೊತ್ತಿರೋ ಪ್ರಕಾರ ನಾವ್ ಈ ತರ ವ್ಯಾಕ್ಸಿನ್ ನ ಕಂಡಿಡಿಬೇಕಂದ್ರೆ ಅದಕ್ಕೆ
ಅದಕ್ಕೆ ನಮ್ಗೆ ಇವಳು ಬೇಕು ಅಂತ ತೋರಿಸ್ತಾರೆ. ಯಾರಂತ ನೋಡಿದ್ರೆ ನಮ್ ಹೀರೋಯಿನ್ನೇ. ಇವ್ರು ವ್ಯಾಕ್ಸಿನ್ ಕಂಡುಹಿಡಿಯೋದಕ್ಕೂ ನಮ್ ಹೀರೋಯಿನ್ಗೂ ಏನ್ ಸಂಬಂಧ ಅಂತ ಗೊತ್ತಿಲ್ಲ. ಈ ಕ್ಯಾಪ್ಟನ್ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಮತ್ತೆ ನಮ್ ಹೀರೋ ಇರೋ ಅಪಾರ್ಟ್ಮೆಂಟ್ ನ ತೋರಿಸ್ತಾರೆ. ಅಲ್ಲಿ ಜಾನ್ ಅನ್ನೋನ್ ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾಡೋರೆಲ್ಲ ಹೊರಗಡೆ ಹೋಗ್ತೀವಿ ಅಂತ ಹೇಳಿದ್ರಲ್ಲ, ವೈರಸ್ ಇರೋರ್ನ ನಾವು ಪ್ರೂವ್ ಮಾಡ್ತೀವಿ ಅಂತ ಹೇಳಿ ಅದಕ್ಕೋಸ್ಕರ ದುಡ್ಡನ್ನ ಕೊಡ್ತಾ ಇರ್ತಾನೆ. ಅದೇ ಟೈಮ್ಗೆ ನಮ್ ಹೀರೋಯಿನ್ ಅಲ್ಲಿಗೆ ಬಂದ್ಬಿಡ್ತಾರೆ. ನಾವು ಹೊರಗಡೆ ಹೋಗ್ತೀವಿ, ನಮ್ಗೂ ದುಡ್ಡು ಕೊಡಿ ಅಂತ ಕೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ಜಾನ್ ಇವ್ರಿಗೂ ದುಡ್ಡು ಕೊಡ್ತಾರೆ. ಈಗ ಇವ್ರೇನಕ್ ಹೊರಗಡೆ ಹೋಗ್ಬೇಕಂತಂದ್ರೆ ಇಲ್ಲಿ ಕೆಲಸ ಮಾಡೋರೆಲ್ಲ ಹೊರಗಡೆ ಹೋಗ್ತಾ ಇದಾರಲ್ಲ, ಅವ್ರಿಗೊಂದು ಸೇಫ್ಟಿನ ಕೊಡ್ಬೇಕಲ್ವಾ, ಅದಕ್ಕೋಸ್ಕರ ಹೋಗ್ತಾ ಇದಾರೆ. ಈಗ ಎಲ್ಲಾರು ಅಲ್ಲಿಂದ ಹೋಗ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಯೂಟ್ಯೂಬರ್ ಕೂಡ ಜೊತೆಗೆ ಇರ್ತಾನೆ. ಅವ್ನ್ ಇಲ್ಲಿ ಏನ್ ನಡೀತದೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋದಕ್ಕೋಸ್ಕರನೇ ಇವ್ರ ಜೊತೆ ಹೋಗ್ತಾ ಇರೋದು. ಯಾರಾದ್ರೂ ಅಫೆಕ್ಟ್ ಆಗಿರೋರು ಇದಾರ ಅಂತ ಹುಡುಕ್ತಾ ಇರ್ತಾರೆ. ಈಗ ಇನ್ನೊಂದ್ ಕಡೆ ಮನೆ ಒಳಗಡೆ ಅಜ್ಜಿ ತಾತನ ತೋರಿಸ್ತಾರೆ. ಅಜ್ಜಿನ ನೋಡಿದ್ರೆ ತುಂಬಾನೇ ಡಿಸ್ಟರ್ಬ್ ಆಗಿ ಕಾಣಿಸ್ತಾರೆ, ಜೊತೆಗೆ ತುಂಬಾನೇ ಭಯ ಪಟ್ಟಿರ್ತಾರೆ. ಹಿಂದ್ಗಡೆಯಿಂದ ತಾತ ಬಂದು ಅವ್ರನ್ನ ಮುಟ್ಟಿದ ತಕ್ಷಣ ತುಂಬಾನೇ ಭಯ ಪಡ್ತಾರೆ. ನನ್ನನ್ನ ಯಾಕೆ ಮುಟ್ತಾ ಇದೀರಾ, ಮುಟ್ಬೇಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆ ತಾತಾಗೂ ಏನ್ ಅರ್ಥ ಆಗಲ್ಲ, ಏನಾಯ್ತು ಇವಳಿಗೆ ಅಂತ ಹೇಳ್ಬಿಟ್ಟು ಅಲ್ಲಿರೋ ಕಸನ ಎತ್ತಿ ಕಸದ ಬುಟ್ಟಿಗೆ ಹಾಕ್ಬೇಕು ಅಂತ ನೋಡಿದ್ರೆ ಒಳಗಡೆ ಫುಲ್ ಆಗಿ ಬ್ಲಡ್ ಆಗಿರೋ ಕಾಟನ್ಸ್ ಎಲ್ಲ ಬಿದ್ದಿರುತ್ತೆ. ಮೋಸ್ಟ್ಲಿ ಅಜ್ಜಿದೇ ಇರ್ಬೋದು, ಏನಂತ ಸರಿಯಾಗಿ ಗೊತ್ತಿಲ್ಲ, ಮುಂದಕ್ಕೆ ನೋಡೋಣ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಟೀಮ್ ಅವರೆಲ್ಲ ಹೊರಗಡೆ ಹೋಗಿದ್ರಲ್ಲ, ಯಾರಾದ್ರೂ ಇನ್ಫೆಕ್ಟ್ ಆಗಿದಾರ ಅಂತ ಹೇಳ್ಬಿಟ್ಟು ನೋಡಕ್ಕೆ ಆ ಜಾಗದಲ್ಲಿ ಇದಕ್ಕೂ ಮುಂಚೆ ಒಬ್ರು ಇನ್ಫೆಕ್ಟ್ ಆಗಿದ್ರಲ್ಲ, ಒಬ್ರು ಸೆಕ್ಯೂರಿಟಿ ಅವ್ರು ಕಾಣಿಸ್ತಾರೆ. ಬಟ್ ಈಗ ಸ್ವಲ್ಪ ನಾರ್ಮಲ್ ಆಗಿದ್ದಾರೆ. ಏನಾಯ್ತು ಸರ್ ನಿಮ್ಗೆ, ಈಗ ನಾರ್ಮಲ್ ಆಗಿದ್ದೀರಾ ಅಂತ ಕೇಳಿದ್ರೆ ಈಗೇನು ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಆಗಿ ಇದೀನಿ ಅಂತ ಹೇಳ್ತಾರೆ. ಬಟ್ ಅವ್ರನ್ನೆಲ್ಲ ನೋಡಕ್ ನಾರ್ಮಲ್ ಆಗಿ ಅನ್ಸಲ್ಲ, ಏನೋ ಒಂಥರ ಡಿಫ್ರೆಂಟ್ ಆಗಿರ್ತಾರೆ. ಅಷ್ಟೇ ಅಲ್ಲ, ಕ್ಲೀನ್ ಮಾಡೋನು ಹಸ್ಬೆಂಡ್ ಅಂಡ್ ವೈಫ್ ಇರ್ತಾರಲ್ಲ, ಹಸ್ಬೆಂಡ್ ಹೋಗಿ ಅಲ್ಲಿ ನೋಡಿದ್ರಲ್ಲ ಬ್ಲಡ್ ಆಗಿರುತ್ತೆ. ಅಷ್ಟೇ ಅದನ್ನ ನೋಡಿದ್ಮೇಲೆ ಭಯ ಪಡ್ತಾರೆ. ಸರಿ ಬನ್ನಿ ಇಲ್ಲಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿರೋರೆಲ್ಲ ಹೊರಟೋಗ್ತಾರೆ. ಆತರ ನಮ್ ಹೀರೋಯಿನ್ ಹೋಗ್ತಾ ಇರ್ಬೇಕಾದ್ರೆ ಹೀರೋಯಿನ್ ಕೇಳ್ತಾರೆ ಅದೇಂಗ್ ಅವ್ರು ಅಷ್ಟು ಬೇಗ ನಾರ್ಮಲ್ ಆಗ್ಬಿಟ್ರು ಅಂತ. ಆಗ ಹೀರೋ ಹೇಳ್ತಾನೆ ಮೋಸ್ಟ್ಲಿ ಅವ್ರ ದಾಹ ತೀರಿ ಇರುತ್ತೆ ಅದಕ್ಕೆ ಅಂತ. ಅವ್ರಿಗೆ ಮತ್ತೆ ದಾಹ ಆಯ್ತಂದ್ರೆ ಅವ್ರು ಮತ್ತೆ ಜಾಂಬೀಸ್ ಆಗಿ ಚೇಂಜ್ ಆಗ್ತಾರೆ ಅಂತ ಹೇಳ್ತಾನೆ. ಹೆಂಗ್ ಅವ್ರ ದಾಹನ ತೀರ್ಸ್ಕೊಂಡಿರ್ತಾರೆ ಅಂದಾಗ ಇವರಲ್ಲೇ ಒಂದು ಡೌಟ್ ಬರುತ್ತೆ. ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಹೇಳ್ಬೇಕಂದ್ರೆ ಈಗ ಇಲ್ಲಿ ನಡೆದಿರೋದೆಲ್ಲದನ್ನು ಆ ಯೂಟ್ಯೂಬರ್ ವಿಡಿಯೋ ಮಾಡಿಟ್ಟಿರ್ತಾನೆ. ಇನ್ನೊಂದ್ ಕಡೆ ಟ್ರೈನರ್ ನ ತೋರಿಸ್ತಾರೆ. ಅವನನ್ನ ನಮ್ ಹೀರೋ ಲಾಕ್ ಮಾಡ್ಬಿಟ್ಟಿರ್ತಾನಲ್ಲ. ಈಗ ಜಾಗಕ್ಕೆ ಆ ಲೀಡರ್ ಲೇಡಿ ಬರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಟ್ರೈನರ್ ಬೇರೆ ಯಾರು ಅಲ್ಲ, ಈ ಲೀಡರ್ ಲೇಡಿಗೆ ತಮ್ಮನೆ. ಈಗ ಅವನ ಹತ್ರ ಮಾತಾಡಿದಾದ್ಮೇಲೆ ಸ್ಟೆಪ್ಸ್ ಹತ್ಕೊಂಡು ಅವಳ ಮನೆಗೆ ಹೋಗ್ಬೇಕು ಅಂತ ನೋಡ್ತಾಳೆ. ಆದ್ರೆ ಅಷ್ಟ್ರಲ್ಲಿ ಏನೋ ಸೌಂಡ್ ಬರುತ್ತೆ. ಏನಂತ ನೋಡಿದ್ರೆ ಆ ಕಡೆ ಪಾರ್ಕಿಂಗ್ ಕಡೆಯಿಂದ ಒಬ್ಬ ಮಾತಾಡ್ತಾ ಇರ್ತಾನೆ. ಮೇಡಮ್ ಪ್ಲೀಸ್ ಡೋರ್ ಓಪನ್ ಮಾಡಿ, ನಾವಿರೋ ಅಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಜನ ಅಫೆಕ್ಟ್ ಆಗಿದ್ದಾರೆ, ನನ್ಗಲ್ಲಿ ತುಂಬಾನೇ ಭಯ ಆಗ್ತಾ ಇದೆ, ನಾನು ಒಬ್ನೇ ಸೇಫ್ ಆಗಿರೋದು, ದಯವಿಟ್ಟು ನನ್ನ ಒಳಗಡೆ ಬಿಡಿ ಅಂತ ಕೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಆ ಲೀಡರ್ ಲೇಡಿ ಕೂಡ ಪಾಪ ಅನ್ನಿಸ್ಬಿಟ್ಟು ಡೋರ್ನ ಓಪನ್ ಮಾಡಕ್ ಹೋಗ್ತಾಳೆ. ಆತರ ಲೈಟ್ ಆಗಿ ಬಗ್ದಾಗ ಅವ್ನ್ ಬೆರಳೆಲ್ಲ ನೋಡಿದ್ರೆ ಲೈಟ್ ಆಗಿ ಬ್ಲಡ್ ಆಗಿರುತ್ತೆ. ಇವಳಿಗೊಂದು ಡೌಟ್ ಬರುತ್ತೆ. ಸರಿ ಅಂತ ಹೇಳ್ಬಿಟ್ಟು ಅವ್ಳ ಕೈಲಿರೋ ನೀರ್ ಗ್ಲಾಸ್ ಇಂದ ನೀರ್ನ ಸ್ವಲ್ಪ ಕೆಳಗಡೆ ಬಾಗ್ಸಿದ್ರೆ ಅದನ್ನ ನೋಡಿ ಅವ್ನ ಹಂಗೆ ಸ್ವಲ್ಪ ಲೈಟ್ ಆಗಿ ಚೇಂಜ್ ಆಗ್ತಾನೆ. ನೀರ್ ಬೇಕನ್ನೋ ತರನೇ ಕೇಳ್ತಾ ಇರ್ತಾನೆ. ಇದನ್ನ ನೋಡಿ ಅವ್ಳು ಕನ್ಫರ್ಮೇ ಮಾಡ್ಬಿಡ್ತಾಳೆ ಇವನು ಅಫೆಕ್ಟ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಅವ್ನ ಅಲ್ಲಿಂದ ಹೊರಟೋಗ್ತಾನೆ. ಅಪ್ಪ ಹೊಟ್ಟೋದ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕು ಅಂತ ನೋಡ್ತಾಳೆ. ಆದ್ರೆ ಅಷ್ಟ್ರಲ್ಲಿ ಅವ್ನ್ ಮತ್ತೆ ಬಂದಂಗೆ ಭಯಂಕರವಾಗಿ ಗ್ಲಾಸ್ ನ ತಡ್ತಾ ಇರ್ತಾನ. ಈಗ ಜಾಂಬಿಯಾಗೆ ಚೇಂಜ್ ಆಗ್ಬಿಟ್ಟಿರ್ತಾನೆ. ಇಲ್ಲಿ ಅವ್ನ್ ಕಿರ್ಚೋದಕ್ಕಿಂತ ಹೆಚ್ಚಾಗಿ ಲೀಡರ್ ಲೇಡಿನೇ ಕಿರ್ಚ್ಬಿಡ್ತಾಳೆ. ಅಷ್ಟೇ ಬಿಟ್ರೆ ಸಾಕಂತ ಹೇಳ್ಬಿಟ್ಟು ಅಲ್ಲಿಂದ ಅವ್ರ ಮನೆಗೆ ಓಡೋಗ್ತಾಳೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋ ಟೀಮ್ ಅವರೆಲ್ಲ ಹೊರಗಡೆ ಬಂದಿರ್ತಾರಲ್ಲ, ಅಲ್ಲಿ ಸೂಪರ್ ಮಾರ್ಕೆಟ್ ಒಳಗಡೆ ಹೋಗ್ಬಿಟ್ಟು ಇವ್ರಿಗೆ ಬೇಕಾಗಿರೋ ಥಿಂಗ್ಸ್ ನೆಲ್ಲ ಎತ್ಕೊಳ್ತಾ ಇರ್ತಾರೆ. ದುಡ್ಡೇನು ಪೇ ಮಾಡೋಷ್ಟು ಇಲ್ವಲ್ಲ, ಅಲ್ಲಿ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಖುಷಿಯಾಗೆಲ್ಲ ಎತ್ತಾಕೊಳ್ತಾ ಇರ್ತಾರೆ. ನೋಡಿದ್ರೆ ಈ ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡೋ ಸೇಲ್ಸ್ ಗರ್ಲ್ ಒಂದ್ ಹುಡುಗಿ ಅಲ್ಲೇ ಬಚ್ಚಿಟ್ಕೊಂಡಿರ್ತಾಳೆ. ತುಂಬಾನೇ ಭಯ ಪಟ್ಟಿರ್ತಾಳೆ. ಇವ್ರ ಹಂಗೆ ಹುಡುಗಿಗೆ ಸಮಾಧಾನ ಮಾಡ್ತಾರೆ. ಆದ್ರೆ ನೋಡಿದ್ರಲ್ಲೆಲ್ಲ ಫುಲ್ ಆಗಿ ಬ್ಲಡ್ ಆಗಿರುತ್ತೆ. ಅಲ್ಲಿ ಒಳಗಡೆ ನಿಂತಿರೋರೆಲ್ಲ ನೋಡಿ ತುಂಬಾನೇ ಭಯ ಪಡ್ತಾರೆ. ಆದ್ರೆ ಯೂಟ್ಯೂಬರ್ ಸ್ವಲ್ಪನೂ ಭಯನೇ ಇಲ್ದೆ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಬ್ಲಡ್ ಎಲ್ಲೋಗುತ್ತೆ ಅಂತ ಹಂಗೆ ನೋಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲೊಂದ್ ಮೂಳೆಯಲ್ಲಿ ಒಂದ್ ಹುಡುಗಿ ಅಫೆಕ್ಟ್ ಆಗಿರೋಳು ಇರ್ತಾಳೆ. ಅವಳನ್ನ ನೋಡಿದ ತಕ್ಷಣ ಅಷ್ಟೇ ಇವನಪ್ಪ ಫಸ್ಟ್ ಇಲ್ಲಿಂದ ಹೋಗ್ಬೇಕಂತ ಹೇಳ್ಬಿಟ್ಟು ಅಲ್ಲಿಂದ ತಿರ್ಗೋಣ ಅಂತ ನೋಡಿದ್ರೆ ಅಲ್ಲಿ ಇನ್ನೊಬ್ಬನ್ಗೆ ಅಫೆಕ್ಟ್ ಆಗಿರುತ್ತೆ. ಅವ್ನ ಹಂಗೆ ನಿಂತಿರ್ತಾನೆ. ಅಷ್ಟೇ ಇವ್ರಿಬ್ಬರ ಮಧ್ಯೆ ಸಿಕ್ಕಾಕೊಂಡು ಇವ್ನ್ ಸಾಯ್ತಾನೆ ಅಂತ ನೋಡಿದ್ರೆ ಟಕ್ಕಂತ ಯಾರೋ ಇವನನ್ನ ಎಳೆದ್ ಬಿಡ್ತಾರೆ. ಯಾರಂತ ನೋಡಿದ್ರೆ ಆಂಡ್ರೇನೆ. ಇನ್ನೊಂದ್ ಕಡೆ ಆ ಸೇಲ್ಸ್ ಗರ್ಲ್ ನ ಕಾಪಾಡಿರ್ತಾರಲ್ಲ, ಅವಳ ಹತ್ರ ನಮ್ ಹೀರೋಯಿನ್ ಇಬ್ರು ಮಾತಾಡ್ತಾ ಇರ್ತಾರೆ. ನೀನೆಂಗ್ ಸಿಕ್ಕಾಕೊಂಡೆ ಇಲ್ಲಿ ಅಂತ ಕೇಳಿದಾಗ ಹುಡುಗಿ ಹೇಳ್ತಾ ಇರ್ತಾಳೆ, ಅಟ್ ಎ ಟೈಮ್ ಇಲ್ಲಿ ತುಂಬಾ ಜನ ಜಾಂಬೀಸ್ ಬಂದ್ಬಿಟ್ರು, ನನಗ್ ತುಂಬಾನೇ ಭಯ ಆಗಿ ನಾನು ಇಲ್ಲೇ ಬಚ್ಚಿಟ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಸರಿ ಆಯ್ತು ಇಲ್ಲಿಂದ ಹೋಗೋಣ, ಸಮಾಧಾನ ಮಾಡ್ಕೊ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಆ ಕ್ಲೀನ್ ಮಾಡಕ್ ಬಂದಿರ್ತಾರಲ್ಲ ವೈಫ್ ಅಂಡ್ ಹಸ್ಬೆಂಡ್, ಅದ್ರಲ್ಲಿ ವೈಫ್ ಬಂದು ಹೇಳ್ತಾ ಇರ್ತಾರೆ ಅಲ್ಲೆಲ್ಲ ತುಂಬಾನೇ ಬ್ಲಡ್ ಆಗಿತ್ತು, ಅದನ್ನ ವಿಡಿಯೋ ಮಾಡ್ಕೊಂಡು ಯೂಟ್ಯೂಬರ್ ಆ ಕಡೆ ಹೋದ ಅಂತ ಹೇಳ್ತಾ ಇರ್ತಾರೆ. ಇದೇ ಟೈಮ್ ಅಲ್ಲಿ ಆ ಲೇಡಿ ಅವ್ರ ಹಸ್ಬೆಂಡ್ ತಗೊಂಡಿರೋ ಐಟಮ್ಸ್ ನೆಲ್ಲ ಹೊರಗಡೆ ತಗೊಂಡ್ ಹೋಗ್ಬೇಕು ಅಂತ ಹೋದಾಗ ಈ ತರ ಬಿಲ್ ಆಗ್ತಿರೋ ಐಟಮ್ ಏನಾದ್ರು ಹೊರಗಡೆ ತಗೊಂಡೋದಾಗ ಸಿಗ್ನಲ್ ಬಂದು ಒಂಥರ ಅಲಾರಂ ಹೊಡ್ಕೊಳ್ಳುತ್ತಲ್ಲ, ಆತರ ಅಲಾರಂ ಹೊಡಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಷ್ಟೇ ಇದಕ್ಕೆ ಅಟ್ರಾಕ್ಟ್ ಆಗ್ಬಿಟ್ಟು ಎಲ್ಲಾ ಜಾಂಬೀಸ್ ಇವ್ರು ನೋಡ್ಸ್ಕೊಂಡ್ ಬರಕ್ ಸ್ಟಾರ್ಟ್ ಆಗುತ್ತೆ. ಹೆಂಗೋ ಎದ್ದು ಬಿದ್ದು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾರೆ. ಲಾಸ್ಟ್ ಯೂಟ್ಯೂಬರ್ ಮತ್ತೆ ಆಂಡ್ರೇನೆ ಬರೋದು. ಅವ್ರು ಒಳಗಡೆ ಬಂದಿದ ತಕ್ಷಣ ಶಟರ್ ನ ಹಾಕ್ಬಿಟ್ಟು ಈಗ ಅವ್ರು ತಗೊಂಡಿರೋ ಐಟಮ್ಸ್ ನೆಲ್ಲ ಎತ್ಕೊಂಡು ಅವ್ರ ಅಪಾರ್ಟ್ಮೆಂಟ್ ಕಡೆ ಓಡೋದ್ರೆ ಅಲ್ಲಿ ಡೋರ್ ಹತ್ರನೇ ಲೀಡರ್ ಲೇಡಿ ನಿಂತಿರ್ತಾಳೆ. ಅವ್ಳು ಡೋರೇ ಓಪನ್ ಮಾಡ್ತಾ ಇಲ್ಲ. ಇವ್ರೆಷ್ಟೋ ಕೇಳಿ ನೋಡ್ತಾರೆ. ಆದ್ರೆ ಇವಾಗ ನೀವೆಲ್ಲ ಹೊರಗಡೆಯಿಂದ ಬಂದಿದ್ದೀರಾ, ನಿಮ್ಮಲ್ಲಿ ಯಾರಾದ್ರೂ ಅಫೆಕ್ಟ್ ಆಗಿದ್ರೆ ನಾನೇನ್ ಮಾಡೋದು ಅಂತ ಹೇಳ್ಬಿಟ್ಟು ತುಂಬಾನೇ ಭಯ ಪಡ್ತಾಳೆ. ಯಾಕಂದ್ರೆ ಇದಕ್ಕೂ ಮುಂಚೆ ಒಬ್ಬ ಡೈರೆಕ್ಟ್ ಆಗಿ ಜಾಂಬಿ ಆಗಿ ಚೇಂಜ್ ಆಗಿರೋದನ್ನ ನೋಡಿರ್ತಾಳಲ್ಲ, ಅದಕ್ಕೆ ತುಂಬಾನೇ ಎದುರ್ಕೊಂಡಿರ್ತಾಳೆ. ಇವಳು ಓಪನೇ ಮಾಡ್ತಾ ಇಲ್ಲ. ಅವರೆಲ್ಲ ತುಂಬಾನೇ ಕೇಳಿ ನೋಡ್ತಾರೆ. ಅದ್ರಲ್ಲಿ ಕ್ಲೀನರ್ ಲೇಡಿ ಅವ್ರ ಹಸ್ಬೆಂಡ್ ಇರ್ತಾನಲ್ಲ, ಅವ್ನ ನತ್ತಿಯಲ್ಲಿ ಸ್ವಲ್ಪ ಬ್ಲಡ್ ಆಗಿರತ್ತಲ್ಲ, ಅದನ್ನ ನೋಡಿದ್ಮೇಲೆ ಅಷ್ಟೇ ಅಮ್ಮ ಇನ್ನೂ ಎದುರ್ಕೊಂಡ್ಬಿಡ್ತಾಳೆ. ನೋಡಿ ಅವ್ನ ನತ್ತಿಯಲ್ಲಿ ಬ್ಲಡ್ ಬರ್ತಾ ಇದೆ, ಇವ್ನ್ಗೂ ಅಫೆಕ್ಟ್ ಆಗಿದೆ, ಇವ್ನು ಒಂದ್ ಸ್ವಲ್ಪ ತಲ್ ಜಾಂಬಿ ಆಗ್ಬಿಡ್ತಾನೆ, ನಾನ್ ಒಳಗಡೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಡೋರೇ ತೆಗಿತಾ ಇಲ್ಲ. ಇಲ್ಲಿ ಏನೇನ್ ನಡೀತಾ ಇದೆ ಅನ್ನೋದನ್ನೆಲ್ಲ ಒಳಗಡೆ ಕೂತ್ಕೊಂಡು ಜಾನ್ ಅನ್ನೋ ನೋಡ್ತಾ ಇರ್ತಾನೆ. ಅಷ್ಟೇ ಅಲ್ಲ ಅವ್ನ ಫೋನ್ ಅಲ್ಲಿ ಯಾವ್ದೋ ಒಂದು ಭಯಂಕರವಾಗಿರೋ ಸೌಂಡ್ ನ ಹಾಕ್ಬಿಟ್ಬಿಡ್ತಾನೆ. ಜಾಂಬೀಸ್ ಬರೋ ತರಾನೇ ಅದ್ರಲ್ಲೂ ಬೇರೆ ಈ ಸೌಂಡ್ ನ ಅಪಾರ್ಟ್ಮೆಂಟ್ ಫುಲ್ ಕೇಳಿಸೋ ತರ ಸ್ಪೀಕರ್ ಅಲ್ಲಿ ಹಾಕೋ ತರ ಹಾಕ್ಬಿಡ್ತಾನೆ. ಅಷ್ಟೇ ಎಲ್ಲರೂ ತುಂಬಾ ಎದುರ್ಕೊಂಡ್ಬಿಡ್ತಾರೆ.
ನೋಡ್ತಾರೆ ತುಂಬಾ ಜಾಂಬೀಸ್ ಅವ್ರ ಕಡೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಈಗ ಆ ಸೌಂಡ್ ನ ಕೇಳಿಸ್ಕೊಂಡು ಹೀರೋ ಅವ್ರ ಸೀನಿಯರ್ ಆಫೀಸರ್ ಮತ್ತೆ ಚಿಕ್ಕ ಹುಡುಗಿಯ ಜಾಗಕ್ಕೆ ಬಂದ್ಬಿಡ್ತಾರೆ. ಅಷ್ಟೇ ಬಂದ್ ನೋಡಿದ ತಕ್ಷಣ ಜಾನ್ ಇಂತ ಕೆಲಸ ಮಾಡಿದಾನೆ ಅಂತ ಹೇಳ್ಬಿಟ್ಟು ಅವನು ಹಿಡಿಬೇಕು ಅಂತ ಹೋಗ್ತಾರೆ. ಆದ್ರೆ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತಾನೆ. ಅವ್ನ ಫೋನ್ ಮಾತ್ರ ಕಿತ್ಕೊಂಡ್ಬಿಡ್ತಾರೆ. ಅದಾದ್ಮೇಲೆ ಚಿಕ್ಕ ಹುಡುಗಿ ಹೋಗ್ಬಿಟ್ಟು ಡೋರ್ ನ ಓಪನ್ ಮಾಡ್ಬಿಡ್ತಾಳೆ. ಎಲ್ಲರೂ ಒಳಗಡೆ ಬಂದ್ಬಿಡ್ತಾರೆ. ಅದ್ರಲ್ಲೂ ಕ್ಲೀನರ್ ಲೇಡಿ ಅವ್ರ ಹಸ್ಬೆಂಡ್ ಗೆ ಆ ಲೀಡರ್ ಲೇಡಿನ ನೋಡಿದ್ಮೇಲೆ ತುಂಬಾನೇ ಕೋಪ ಬರುತ್ತೆ. ಹೋಗಿ ಅವಳನ್ನ ಒಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇನ್ನೊಂದ್ ಕಡೆ ಆ ಸೀನಿಯರ್ ಆಫೀಸರ್ ಜಾನ್ ಫೋನ್ ಕಿತ್ಕೊಂಡ್ರಲ್ಲ ಅದರಿಂದ ಸೌಂಡ್ ಆಫ್ ಮಾಡ್ಬೇಕು ಅಂತ ನೋಡಿದ್ರೆ ಆಫೇ ಆಗ್ತಾ ಇಲ್ಲ. ಅಷ್ಟೇ ನಮ್ ಹೀರೋ ಕೋಪ ಬಂದ್ಬಿಟ್ಟು ಅದನ್ನ ತಗೊಂಡು ಒಳ್ಳೆ ತೆಂಗಿನಕಾಯಿ ಹೊಡಿಯೋ ತರ ಕೆಳಗಡೆ ಹೊಡೆದಾಕ್ಬಿಡ್ತಾನೆ. ಅಷ್ಟೇ ಅಲ್ಲ ಇಂತ ಕೆಲಸ ಮಾಡಿರೋನ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಜಾನ್ ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ಹೋಗ್ಬಿಟ್ಟು ನಮ್ ಹೀರೋ ಕೈಲಿ ಜಾಂಬಿಂದ ಅಫೆಕ್ಟ್ ಆಗಿರೋರ್ ಬಟ್ಟೆ ಒಂದಿರುತ್ತೆ. ಅದ್ರಲ್ಲಿ ಅವ್ರ ಬ್ಲಡ್ ಇರುತ್ತೆ. ಹಂಗೆ ಜಾನ್ ನ ಹಿಡ್ಕೊಂಡು ಆ ಬ್ಲಡ್ ನ ಫುಲ್ ಆಗಿ ಅವ್ನ ಮೈ ಮೇಲೆ ಉಜ್ಬಿಡ್ತಾರೆ. ಅಷ್ಟೇ ಇದು ಅಫೆಕ್ಟ್ ಆಗಿರೋರ್ ಬ್ಲಡ್ ನೀನು ಸ್ವಲ್ಪ ಹೊತ್ತಲ್ಲಿ ಅಫೆಕ್ಟ್ ಆಗ್ಬಿಡ್ತೀಯ ಅಂತ ಹೇಳ್ಬಿಟ್ಟು ಹಂಗೆ ಅವ್ನ ಭಯಂಕರವಾಗಿ ಭಯ ಪಡಿಸ್ಬಿಟ್ಟು ಅವ್ನ ಒಡೆಯಕ್ಕೆ ನಿಂತಿರ್ತಾರೆ. ಆ ಟೈಮಲ್ಲಿ ನಮ್ ಹೀರೋಯಿನ್ ಬಂದು ನಮ್ ಹೀರೋಗ್ ಸಮಾಧಾನ ಮಾಡ್ಬಿಟ್ಟು ಸರಿ ಬಾಯ್ಲಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಅವನನ್ನ ಕರ್ಕೊಂಡು ಹೋಗ್ತಾಳೆ. ಅದ್ರಲ್ಲಿ ಜಾನ್ ಕುತ್ಕೊಂಡು ತುಂಬಾನೇ ಕಿರ್ಚ್ಕೊಂಡು ಅಳ್ತಾ ಇರ್ತಾನೆ. ಈಗ ಅವ್ನಿಗೆ ಭಯ ಬಂದ್ಬಿಟ್ಟಿರುತ್ತೆ ಅವ್ನಿಗೆಲ್ಲ ಎಫೆಕ್ಟ್ ಆಗ್ಬಿಡುತ್ತೋ ಅಂತ ಹೇಳಿ. ಇನ್ನೊಂದ್ ಕಡೆ ಯೂಟ್ಯೂಬರ್ ನ ತೋರಿಸ್ತಾರೆ. ಅವನಂತೂ ತುಂಬಾ ಸಂತೋಷವಾಗಿ ಹೋಗ್ತಾ ಇರ್ತಾನೆ. ಯಾಕಂದ್ರೆ ನಡೆದಿರೋದನ್ನೆಲ್ಲ ತುಂಬಾನೇ ವಿಡಿಯೋಸ್ ಮಾಡಿರ್ತಾನಲ್ವಾ. ಇದನ್ನೆಲ್ಲ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ತುಂಬಾ ವ್ಯೂಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಸಂತೋಷವಾಗಿ ಹೋಗ್ತಾನೆ. ಹಂಗೋಗ್ಬಿಟ್ಟು ಅವ್ನ ಜಾಬ್ ನ ಮುಟ್ ನೋಡ್ಕೊಂಡ್ರೆ ಫೋನ್ ಇರೋದಿಲ್ಲ. ಅಷ್ಟೇ ಟೆನ್ಷನ್ ಆಗ್ಬಿಡ್ತಾನೆ. ಇನ್ನೊಂದ್ ಕಡೆ ಆ ಸೋಲ್ಜರ್ ಲೇಡಿನೇ ತೋರಿಸೋದು. ಅಪಾರ್ಟ್ಮೆಂಟ್ ಹೊರಗಡೆ ಇರ್ತಾರಲ್ಲ ಅದ್ರಲ್ಲಿ ಯಾರೋ ಒಬ್ರು ಅಫೆಕ್ಟ್ ಆಗಿದಾರೇನೋ ಅವ್ರನ್ನ ಹಿಡಿದಿಟ್ಕೊಂಡಿರ್ತಾರೆ. ಅಷ್ಟೇ ಅಲ್ಲ ಅಪಾರ್ಟ್ಮೆಂಟ್ ಮುಂದ್ಗಡೆ ತುಂಬಾ ಜನ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಈ ತರ ಲಾಕ್ ಡೌನ್ ನಿಲ್ಸ್ಬೇಕು, ಯಾರಿಗೂ ಏನು ಆಗಿಲ್ಲ ಅನ್ನೋ ತರ ಮಾಡ್ತಾ ಇರ್ತಾರೆ. ಈಗ ಈ ವಿಷಯನ ಕ್ಯಾಪ್ಟನ್ ಗೆ ಹೇಳಿದ್ಮೇಲೆ ಕ್ಯಾಪ್ಟನ್ ಹೇಳ್ತಾರೆ ಸರಿ ಒಂದ್ ಕೆಲಸ ಮಾಡಿ ಈಗ ಅಫೆಕ್ಟ್ ಆಗಿದಾನಲ್ಲ ಒಬ್ಬ ಅವ್ರನ್ನ ಕರ್ಕೊಂಡೋಗಿ ಜನಗಳಲ್ಲಿ ಬಿಟ್ಬಿಡಿ ಅಂತ ಹೇಳ್ತಾರೆ. ಅಷ್ಟು ಇದನ್ನ ಕೇಳಿಸ್ಕೊಂಡು ಸೋಲ್ಜರ್ ಲೇಡಿಗೆ ಏನು ಅರ್ಥ ಆಗಲ್ಲ. ಏನ್ ಸರ್ ಹೇಳ್ತಾ ಇದ್ದೀರಾ ಅಂದ್ರೆ ಆತರ ಬಿಟ್ರೇನೆ ಅವ್ರಿಗೆ ವೈರಸ್ ಬಗ್ಗೆ ಇರೋ ಸೀರಿಯಸ್ನೆಸ್ ಗೊತ್ತಾಗೋದು. ಹಂಗಾದ್ರೂ ಅವ್ರು ಪ್ರೊಟೆಸ್ಟ್ ಮಾಡದೇ ಇರ್ತಾರೆ. ಆದ್ರೆ ಅವ್ನ ಬಿಟ್ಟ ಮೇಲೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಅವ್ನು ಯಾರನ್ನು ಅಟ್ಯಾಕ್ ಮಾಡದೇ ಇರೋ ತರ ಅಂತ ಹೇಳ್ತಾರೆ. ಇಲ್ಲಿಗೆ ಎಪಿಸೋಡ್ ನ ಮುಗಿಸಿದ್ದಾರೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಸೀರೀಸ್ ಬರುತ್ತೆ, ನೋಡಿ ಎಂಜಾಯ್ ಮಾಡಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡ್ಬಿಡಿ. ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಅದು ನಮ್ಗೆ ಇನ್ನಷ್ಟು ಸಪೋರ್ಟಿವ್ ಆಗಿರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು.